ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 4 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೇನೆ. 4ರಿಂದ 5 ನೀವು ಯೂಸ್ ಮಾಡ್ಬೋದು. 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, 1/4 ಟೀ ಸ್ಪೂನ್ ಅರಶಿನ ಟರ್ಮರಿಕ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನು ಗರಂ ಮಸಾಲ ಪುಡಿ, 1 ಟೀ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕೊಳ್ತಾ ಇದ್ದೇನೆ ಖಾರಕ್ಕೆ, 1 ದೊಡ್ಡ ಸೈಜ್ ಟೊಮ್ಯಾಟೊ, ಸ್ವಲ್ಪ ಪುದೀನ ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. 6ರಿಂದ 7 ಹಸಿಮೆಣಸು, ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. 10 ಗೋಡಂಬಿ, 1 ಈರುಳ್ಳಿ, ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್. ಕೊತ್ತಂಬರಿ ಸೊಪ್ಪು, ಪುದೀನ, ಗೋಡಂಬಿ, ಹಸಿಮೆಣಸು, ಈರುಳ್ಳಿ. ಸೊ ಬರೀ ಇಷ್ಟನ್ನು ನಾವೀಗ ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಗೀ ಹಾಕೊಳ್ಳುವ. ಈಗ ನಾನು ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ಟೊಮ್ಯಾಟೊ ಹಾಕೊಳ್ತೇನೆ. ಟೊಮ್ಯಾಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಸ್ವಲ್ಪ ಸಾಫ್ಟ್ ಆಗಲಿ. ಟೊಮ್ಯಾಟೊ ಸಾಫ್ಟ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡುವ, ಹಸಿ ವಾಸನೆ ಕಂಪ್ಲೀಟ್ ಹೋಗಬೇಕು. ಈಗ ನಾವು ರೆಡಿ ಮಾಡಿದ ಗ್ರೀನ್ ಮಸಾಲ ಪೇಸ್ಟ್ ಹಾಕೋಣ. ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ವಾಟರ್ ನೀರು ಸೇರಿಸ್ಕೊಳ್ತೇನೆ. ಆನಂತರ ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕೋಣ. ಈಗ ನಾವು ಮಸಾಲವನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಮಸಾಲೆ ಸಹ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಡ್ರೈ ಮಸಾಲ ಹಾಕ್ಕೊಳ್ತೇನೆ. ನಾವು ತೆಗೆದಿಟ್ಟುಕೊಂಡಂಥ ಡ್ರೈ ಮಸಾಲ ಯೂಸ್ ಮಾಡುವ. ಒಂದು 30 ಸೆಕೆಂಡ್ ಮಸಾಲವನ್ನು ಫ್ರೈ ಮಾಡುವ. ಈಗ ನಾನು ವಾಟರ್ ನೀರು ಹಾಕ್ಕೊಳ್ತೇನೆ. ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಳ್ಳುವ. ಮಸಾಲೆಯಲ್ಲಿ ಒಳ್ಳೆ ರೀತಿ ಕುದಿ ಬರಬೇಕು, ಬಾಯ್ಲ್ ಬರಬೇಕು. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಕುದಿ ಬರಲಿಕ್ಕೆ ಬಿಡುವ. ಮಸಾಲೆಯಲ್ಲಿ ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ಫ್ಲೇಮನ್ನು ಸ್ವಲ್ಪ ಲೋಲ್ಲಿ ಇಟ್ಕೊಂಡು ಮೊಟ್ಟೆ ಹಾಕೋಣ. ಒಂದರ ಮೇಲೆ ಒಂದು ಹಾಕೊಳ್ಬೇಡಿ, ಸೆಪರೇಟ್ ಹಾಕೊಳ್ಳಿ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಬೇಯಲಿಕ್ಕೆ ಬಿಡುವ. ಒಂದು 5 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ. ಐದು ಮಿನಿಟ್ ಆದ ನಂತರ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿ. ಮತ್ತೆ ಒಡೆಬಾರ್ದು, ನಿಧಾನಕ್ಕೆ ಮಾಡಿ. ಈಗ ಪುನಃ ಒಂದು 2 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ ಮೀಡಿಯಂ ಫ್ಲೇಮಲ್ಲಿ.
ರೆಡಿಯಾಗಿ ಸರ್ವ್ ಮಾಡಲಿಕ್ಕೆ. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ.